ನೀವು ಬಂಡಲ್ ಗಳನ್ನ ಮಾಡಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೋ ತಂದು ಕೊಟ್ರೆ ನಾವೇ ವಾಪಸ್ ತಗೊಂತೀವಿ. ಇದು ಬಂದ್ಬಿಟ್ಟು ಕಡ್ಲಿ ಭತ್ತದ್ದು. ಸೊ ಈ ರೀತಿ ಪ್ಯಾಕೆಟ್ ಕೂಡ ಮಾಡ್ಕೊಡ್ಬೋದು ಅಥವಾ ಈ ರೀತಿ ಪ್ಯಾಕೆಟ್ಸ್ ಕೂಡ ಮಾಡ್ಕೊಡ್ಬೋದು. ಸೊ ಇಷ್ಟೇ ವೇಟ್, ಇಷ್ಟೇ ಗ್ರಾಮು, ಇಷ್ಟೇ ಪೀಸಸ್ ಅಂತ ಏನಿಲ್ಲ. ಹೊರಗಡೆ ಮಾರ್ಕೆಟಿಂಗ್ ಯಾರಿಗ್ ಮಾಡ್ಕೊಳಕ್ ಆಗೋದಿಲ್ಲ. ಅಂದ್ರೆ ಪ್ರೊಡಕ್ಷನ್ ಮಾಡಿ ಕಂಪನಿಗೆ ಯಾರು ಬೈಬ್ಯಾಕ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅವರು ಪ್ಯಾಕೇಜ್ ಅಲ್ಲಿ ಬುಕ್ ಮಾಡ್ಕೋಬಹುದು. ಅಗ್ರಿಮೆಂಟ್ 5 years ಇಂದ ಅಗ್ರಿಮೆಂಟ್. ಸೊ ಇವಾಗ ಹೊರಗಡೆ ಹೋಗಿ ಯಾರಿಗ್ ವರ್ಕ್ ಮಾಡಕ್ ಆಗೋದಿಲ್ಲ ಅಥವಾ ಮನೆಯಲ್ಲಿ ಓನ್ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅವ್ರಿಗೊಂದು ಸಿಹಿ ಸುದ್ದಿ ಏನಂತ ಅಂದ್ರೆ ನಮ್ ಕಡೆ 2 ರೀತಿ ಮಷಿನ್ಸ್ ಇದಾವೆ. ಸೊ ಈ ರೀತಿ ಮಷಿನ್ ಅನ್ನ ತಗೊಂಡು ಮನೆಯಲ್ಲೇ ಕೂತ್ಕೊಂಡು ನೀವು ವರ್ಕ್ ಮಾಡ್ಬೋದು. ಮೇಡಮ್ ಇದು ಬಿಸ್ನೆಸ್ ಯಾರು ಮಾಡ್ಬೋದು ಸರ್? ಈ ಬಿಸ್ನೆಸ್ ಬಂದ್ಬಿಟ್ಟು ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಅಂದ್ರೆ ಇಂಥ ಏಜ್ ಗ್ರೂಪ್ ದವರೇ ಇರಬೇಕು ಅಥವಾ ಕಲ್ತಿರೋರೇ ಬೇಕು ಆ ರೀತಿ ಏನಿಲ್ಲ ಸರ್. ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು. ಅಂದ್ರೆ 10 ವರ್ಷದ ಹಿಡ್ಕೊಂಡು ಏಜ್ ಆದವ್ರ ತನಕ ಕೂಡ ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು. ಆರಾಮಾಗಿ ತಮ್ಮ ಮನೆಯಲ್ಲಿ ಕುಂತ್ಕೊಂಡು ಮಾಡ್ಕೋಬಹುದು. ಇವಾಗ ನೋಡಿ 2 ಜನ ಅಥವಾ 3 ಜನ ಕುತ್ಕೊಂಡು ಕೂಡ ವರ್ಕ್ ಮಾಡ್ಬೋದು ಸರ್ ಇದ್ರಲ್ಲಿ. ಓಕೆ ನಾವು ಅಬ್ಸರ್ವ್ ಮಾಡ್ಬೇಕಂತ ಏನಿಲ್ಲ. ಮನೆಯಲ್ಲಿ 3-4 ಮಂದಿ ಇತ್ತಂದ್ರೆ ಅವರು ಕೂಡ ಎಲ್ಲರೂ ಕೆಲಸನ ಮಾಡ್ಬೋದು ಒಂದೇ ಮಷಿನ್ ನಲ್ಲಿ. ಸ್ನೇಹಿತರೆ ಇದು ಈಸಿಯಾಗಿ ವರ್ಕ್ ಇದೆ. ಯಾರಿಗೆ ಮನೆಯಲ್ಲಿ ಕುಂತು ಬಿಸ್ನೆಸ್ ಮಾಡಬೇಕು, ಒಂದು ಒಳ್ಳೆ ಏನಾದ್ರು ಉದ್ಯೋಗ ಮಾಡಬೇಕು ಅವ್ರಿಗೆ ಎಸ್ ಸರ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಟ್ರೈನಿಂಗ್ ಅಂತಂದ್ರೆ ಯಾವ ರೀತಿ ಮಾಡಬೇಕು ಎಲ್ಲ ತೋರಿಸ್ಕೊಡ್ತೀವಿ ಸರ್. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಸ್ನೇಹಿತರೆ ಇವತ್ತು ನಾವು ಬಂದಿದ್ದು ಗಣಪತಿ ಇಂಡಸ್ಟ್ರೀಸ್ಗೆ. ಇಲ್ಲೇನು ಬೋರ್ಡ್ ನೋಡ್ಕೋಬಹುದು. ಇವ್ರ ಹತ್ರ ನಿಮಗೆ ಬೈಬ್ಯಾಕ್ ಬಿಸ್ನೆಸ್ ಯಾರು ಪ್ರಯತ್ನ ಮಾಡ್ತಾ ಇದ್ರು, ಬೈಬ್ಯಾಕ್ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು, ಅವ್ರು ಇಲ್ಲೇ ವಿಸಿಟ್ ಮಾಡ್ಬೋದು. ಇವ್ರ ಹತ್ರ ನಿಮ್ಗೆ ಏನಿದೆಲ್ಲ ಹತ್ತಿ ಬತ್ತಿ ಮಷಿನ್ ಇದೆ ಸ್ನೇಹಿತರೆ. ಎಲ್ಲ ಇದು ಬೈಬ್ಯಾಕ್ ತಗೊಂಡ್ಬಂದು ಕೊಟ್ಟಿರೋದು ನೋಡ್ಕೋಬಹುದು. ಈ ತರ ನೀವು ತಗೊಂಡ್ಬಂದು ಎಲ್ಲ ಮಾಡಿ ತಗೊಂಡ್ಬಂದು ಕೊಟ್ಟರೆ ಇವರು ನಿಮ್ಮ ಕಡೆಯಿಂದ ಬೈಬ್ಯಾಕ್ನ ತಗೋತಾರೆ. ಈಗ ಮೇಡಮ್ಗೆ ಮೀಟ್ ಮಾಡೋಣ, ಎಲ್ಲ ಇನ್ಫಾರ್ಮೇಶನ್ ತಗೊಳ್ಳೋಣ ಸ್ನೇಹಿತರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಫಸ್ಟ್ ನಿಮ್ದು ಹೆಸರನ್ನ ತಿಳಿಸ್ಕೊಡಿ. ನನ್ನ ಹೆಸರು ಬಂದ್ಬಿಟ್ಟು ವಿಜಯಲಕ್ಷ್ಮಿ ಅಂತ. ಎಕ್ಸ್ಪೋಸ್ ಬಿಸ್ನೆಸ್ ಚಾನಲ್ ನೋಡ್ತಿರೋ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರಗಳು. ಸೊ ನಮ್ದು ಬಂದ್ಬಿಟ್ಟು ಗಣಪತಿ ಇಂಡಸ್ಟ್ರೀಸ್ ಅಂತ ಹೇಳಿ ಇವಾಗ ಕರ್ನಾಟಕದಲ್ಲಿ 3 ಬ್ರಾಂಚಸ್ ಇದಾವೆ ಸರ್. ನಮ್ದು ಮೇನ್ ಬ್ರಾಂಚ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇದೆ. ಸೊ ಇವಾಗ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 3+ years ಆಯ್ತು ಸರ್. ಅದಾದ್ಮೇಲೆ ಸೆಕೆಂಡ್ ಬ್ರಾಂಚ್ ಮಂಗ್ಳೂರ್ದು, ಅದಾದ್ಮೇಲೆ ಇವಾಗ ಹುಬ್ಬಳ್ಳಿಯಲ್ಲಿ ಸ್ಟಾರ್ಟ್ ಆಗಿ 1 ವರ್ಷ ಆಗಕ್ ಬಂತು. ಸೊ ನಮ್ ಕಡೆ ಬಂದ್ಬಿಟ್ಟು 2 ಮಷಿನ್ಸ್ ಇದಾವೆ. ಒಂದು ಲಾಂಗ್ ವಿಕ್ ಮಷಿನ್ ಅಂದ್ರೆ ಉದ್ದ ಭತ್ತ ಮಷೀನ್, ಇನ್ನೊಂದು ರೌಂಡ್ ವಿಕ್ ಮಷೀನ್. ರೌಂಡ್ ವಿಕ್ ಮಷೀನ್ ಅಂತ ಹೇಳಿದ್ರೆ ಕಡ್ಲಿ ಭತ್ತ ಮಷೀನ್. ಸೊ ಈ 2 ಪ್ರೊಡಕ್ಷನ್ ಲೊಕೇಶನ್ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ನಮ್ದು ಲೊಕೇಶನ್ ಬಂದ್ಬಿಟ್ಟು ಹೊಸೂರ್ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಹೊಸ ಕೋರ್ಟ್ ಇದೆ. ಹೊಸ ಕೋರ್ಟ್ ಪಕ್ಕದಲ್ಲಿ ಬರುತ್ತೆ ಸರ್. ದ ಸ್ಪ್ರಿಂಗ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂಡ್ ಅಪಾರ್ಟ್ಮೆಂಟ್, ಅದರಲ್ಲಿ ಶಾಪ್ ನಂಬರ್ 10. ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಬಸವೇಶ್ವರ ಖಾನಾವಳಿ ಇದೆ ಸರ್. ಆ ಖಾನಾವಳಿ ಹಿಂದ್ಗಡೆ ಬರ್ಬೇಕು. ಹೌದು ಸರ್. ಓಕೆ ಸ್ನೇಹಿತರೆ, ಈಗ ನಿಮ್ಗೆ ಖಾನಾವಳಿ ನಾನು ತೋರಿಸ್ಕೊಡ್ತೇನೆ, ಅದು ಎಲ್ಲ ನೋಡ್ಕೋಬಹುದು. ಅದ್ರ ಬ್ಯಾಕ್ ಸೈಡ್ ಒಳಗಡೆ ಬಂದ ತಕ್ಷಣ ಇದು ಆಫೀಸ್ ಇದೆ. ಈಗ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಥರ ಬೈಬ್ಯಾಕ್ ಇದೆ, ಯಾವ ಮಷಿನ್ಸ್ ಅದಾವೆ, ಯಾವ ಥರ ಆಪ್ರೇಟ್ ಮಾಡಬೇಕು, ಯಾರ್ಯಾರು ಇದು ಬಿಸ್ನೆಸ್ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ನಮ್ಮ ಇವರಿಗೆ ತಿಳಿಸ್ಕೊಡಿ ಮೇಡಮ್. ಎಸ್ ಸರ್, ಖಂಡಿತ. ಸೊ ಇವಾಗ ಹೊರಗಡೆ ಹೋಗಿ ಯಾರಿಗ್ ವರ್ಕ್ ಮಾಡಕ್ ಆಗೋದಿಲ್ಲ ಅಥವಾ ಮನೆಯಲ್ಲಿ ಓನ್ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅವ್ರಿಗೊಂದು ಸಿಹಿ ಸುದ್ದಿ ಏನಂತ ಅಂದ್ರೆ ನಮ್ ಕಡೆ 2 ರೀತಿ ಮಷಿನ್ಸ್ ಇದಾವೆ. ಸೊ ಈ ರೀತಿ ಮಷಿನ್ ಅನ್ನ ತಗೊಂಡು ಮನೆಯಲ್ಲೇ ಕೂತ್ಕೊಂಡು ನೀವು ವರ್ಕ್ ಮಾಡ್ಬೋದು. ಸೊ ಮೊದ್ಲೆಲ್ಲ ಬಂದ್ಬಿಟ್ಟು ನಮ್ ಕಡೆ 5 ವರ್ಷದ ಪ್ಯಾಕೇಜ್ ಮಾತ್ರ ಇತ್ತು ಸರ್ ಗಣಪತಿ ಇಂಡಸ್ಟ್ರೀಸ್ ಅಲ್ಲಿ. ಇವಾಗ ಮಷಿನ್ ಬುಕ್ ಮಾಡಿದ್ರೆ 5 years ಪ್ಯಾಕೇಜ್ ಜೊತೆನೆ ಬರ್ತಿತ್ತು. ಸೊ ಇವಾಗ ಏನ್ ಸಿಹಿ ಸುದ್ದಿ ಇದೆಪ್ಪ ಅಂತಂದ್ರೆ ಇವಾಗ 3 ವರ್ಷದ ಪ್ಯಾಕೇಜು ಮತ್ತೆ 11 ತಿಂಗಳ ಪ್ಯಾಕೇಜು ಎರಡನ್ನ ಆಡ್ ಆನ್ ಮಾಡಿದ್ದಾರೆ. ಅಂದ್ರೆ ಇವಾಗ 5 ವರ್ಷದ ಪ್ಯಾಕೇಜಿಗೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅಷ್ಟು ಅಮೌಂಟ್ ಪೇ ಮಾಡಕ್ ಯಾರಿಗೆ ಆಗೋದಿಲ್ಲ ಅವರು 3 ವರ್ಷದ ಪ್ಯಾಕೇಜು ಅಥವಾ 11 ತಿಂಗಳ ಪ್ಯಾಕೇಜ್ ಅನ್ನ ಪಡ್ಕೋಬಹುದು ಸರ್. ಇದು ಪ್ಯಾಕೇಜ್ ಯಾವ್ದು ಮೇಡಮ್? ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಸರ್ ಪ್ಯಾಕೇಜ್ ಯಾವ್ದು ಅಂತಂದ್ರೆ ಇವಾಗ ಹೊರಗಡೆ ಮಾರ್ಕೆಟಿಂಗ್ ಯಾರಿಗ್ ಮಾಡ್ಕೊಳಕ್ ಆಗೋದಿಲ್ಲ. ಅಂದ್ರೆ ಪ್ರೊಡಕ್ಷನ್ ಮಾಡಿ ಕಂಪನಿಗೆ ಯಾರು ಬೈಬ್ಯಾಕ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅವರು ಪ್ಯಾಕೇಜ್ ಅಲ್ಲಿ ಬುಕ್ ಮಾಡ್ಕೋಬಹುದು. ಅಗ್ರಿಮೆಂಟ್ ಮೇಡಮ್. ಅಗ್ರಿಮೆಂಟ್ 5 years ಇಂದ ಅಗ್ರಿಮೆಂಟ್ ಇದೆ. 5 years ಇರುತ್ತೆ. 5 years ಬೇಡ ನಮ್ಗೆ ಇದಾಗತ್ತೆ ಅಂತ ಹೇಳಿ ಲಾಂಗ್ ಆಗುತ್ತೆ 3 years ಇಲ್ಲ ಅಂದ್ರೆ 11 ತಿಂಗಳು ಮಾಡ್ಕೋಬಹುದು. ಓಕೆ, 1 ವರ್ಷದ ಇರುತ್ತೆ ಮೇಡಮ್ ಇದು ಅಗ್ರಿಮೆಂಟ್. ಇವಾಗ ನಮ್ ಕಡೆ 2 ಆಪ್ಷನ್ಸ್ ಇದಾವೆ. ಇವಾಗ ಪ್ಯಾಕೇಜ್ ಅಲ್ಲೂ ಬುಕ್ ಮಾಡ್ಕೋಬಹುದು, ವಿತೌಟ್ ಪ್ಯಾಕೇಜ್ ಅಲ್ಲೂ ಬುಕ್ ಮಾಡ್ಕೋಬಹುದು. ವಿತೌಟ್ ಪ್ಯಾಕೇಜ್ ಅಂತ ಹೇಳಿದ್ರೆ ಬರೀ ಮಷಿನ್ ಅಷ್ಟೇ ಪರ್ಚೇಸ್ ಮಾಡಿ ಹೊರಗಡೆ ಓನ್ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು. ಸೊ ಯಾರಿಗ್ ಹೊರಗಡೆ ಮಾರ್ಕೆಟಿಂಗ್ ಮಾಡ್ಕೊಳಕ್ ಆಗೋದಿಲ್ಲ ಅವರು ಪ್ಯಾಕೇಜ್ ಅಲ್ಲಿ ಬುಕ್ ಮಾಡ್ಕೋಬಹುದು. ಓಕೆ, ಬೈ ಬ್ಯಾಕ್ ಯಾರು ಮಾಡ್ಬೇಕು ಅವ್ರು ಪ್ಯಾಕೇಜ್ ಅಲ್ಲಿ ಇದು ಮಾಡ್ಕೋಬಹುದು. ಅಗ್ರಿಮೆಂಟ್ ಮಾಡ್ಕೊಂಡು ಯಾವ್ದು ಬೇಕು ಅದರಲ್ಲಿ
ಯಾವ ಮಷಿನ್ ತಗೋತೀರಾ ಅದ್ರ ಬಗ್ಗೆ ಎಲ್ಲ ನೀವು ಮಾಹಿತಿನ ಕೊಡ್ತೀರಾ ಮೇಡಮ್. ಎಸ್ ಸರ್. ಮೇಡಮ್ ಇದು ಬಿಸ್ನೆಸ್ ಯಾರ್ಯಾರು ಮಾಡ್ಬೋದು? ಸರ್ ಈ ಬಿಸ್ನೆಸ್ ಬಂದ್ಬಿಟ್ಟು ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಅಂದ್ರೆ ಇಂಥ ಏಜ್ ಗ್ರೂಪ್ದವರೇ ಇರಬೇಕು ಅಥವಾ ಕಲ್ತಿರೋರೇ ಬೇಕು ಆ ರೀತಿ ಏನಿಲ್ಲ ಸರ್. ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು. ಅಂದ್ರೆ 10 ವರ್ಷದ ಹಿಡ್ಕೊಂಡು ಏಜ್ ಆದವ್ರ ತನಕ ಕೂಡ ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು, ಆರಾಮಾಗಿ ತಮ್ಮ ಮನೆಯಲ್ಲಿ ಕುಂತ್ಕೊಂಡು ಮಾಡ್ಕೋಬಹುದು. ಇವಾಗ ನೋಡಿ ಸರ್, ನಿಮ್ಗೆ ಗೊತ್ತು ಹೊರಗಡೆ ಎಷ್ಟು ಬಿಸಿಲಿರುತ್ತೆ, ಹೊರಗಡೆ ಹೋಗಿ ಕೆಲಸ ಮಾಡಕ್ ಜನಗಳಿಗೆ ಆಗ್ತಾ ಇಲ್ಲ ಇವಾಗ. ಸೊ ಅದೇ ರೀತಿ ನಿಮ್ ಮನೆಯಲ್ಲೇ ಕೂತ್ಕೊಂಡು, ಅಂದ್ರೆ ನಿಮ್ ಮನೆಯಲ್ಲೇನೆ ಕೂತ್ಕೊಂಡು ಆರಾಮಾಗಿ ನೆರಳಲ್ಲಿ ಕೂತ್ಕೊಂಡು ವರ್ಕ್ ಮಾಡಬಹುದು. ಸೊ ಅಂದ್ರೆ ಇದ್ರಲ್ಲಿ ರಾಕೆಟ್ ಸೈನ್ಸ್ ಏನಿಲ್ಲ, ಈಸಿ ಇರುತ್ತೆ ಸರ್. ಬತ್ತಿ ಬಿಡಿಸಿ ಹಾಕೋದಷ್ಟೇ ಕೆಲಸ ಇರುತ್ತೆ, ಬೇರೆ ಏನಿರೋದಿಲ್ಲ. ಓಕೆ, ಇದ್ರಾಗ ಇದು ಎಲ್ಲ ಬತ್ತಿ ಯಾವ ಇದಾವೆ ಇದರಲ್ಲಿ ತೋರಿಸ್ಕೊಡಿ ಸರ್. ನಮ್ ಕಡೆ ಬಂದ್ಬಿಟ್ಟು ಇದು ಉದ್ದ ಬತ್ತೆ. ಹಾ ಮೇಡಮ್. ಸೊ ಈ ರೀತಿ ನೀವು ಬಂಡಲ್ ಗಳನ್ನ ಮಾಡಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ತಂದು ಕೊಟ್ರೆ ನಾವೇ ವಾಪಸ್ ತಗೊಂತೀವಿ. ಇದು ಬಂದ್ಬಿಟ್ಟು ಕಡ್ಲಿ ಬತ್ತೆದು. ಸೊ ಈ ರೀತಿ ಪ್ಯಾಕೆಟ್ ಕೂಡ ಮಾಡ್ಕೊಡ್ಬೋದು ಅಥವಾ ಈ ರೀತಿ ಪ್ಯಾಕೆಟ್ಸ್ ಕೂಡ ಮಾಡ್ಕೊಡ್ಬೋದು. ಸೊ ಇಷ್ಟೇ ವೇಟ್, ಇಷ್ಟೇ ಗ್ರಾಮು, ಇಷ್ಟೇ ಪೀಸಸ್ ಅಂತ ಏನಿಲ್ಲ. ಸೊ ಬಂಡಲ್ ಗಳನ್ನ ಮಾಡಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ತಂದು ಕೊಟ್ರೆ ನಾವು ತಗೊಂತೀವಿ. ವೇಟ್ ಮೇಲೆ, ಕೆಜಿ ಮೇಲೆ ಇರುತ್ತೆ. ಕೆಜಿ ಮೇಲೆ ಇರುತ್ತೆ ಸರ್. ಓಕೆ, ಅವರು ಎಷ್ಟು ಒಯ್ತಿರ್ತಾರ ಅಷ್ಟು ತಗೊಂಬರ್ ಕೊಡ್ಬೇಕು, ಅದು ಆತರ ಏನಿಲ್ಲ? ಆತರ ಏನ್ ಕಂಡೀಷನ್ಸ್ ಇಲ್ಲ ಸರ್. ಅಂದ್ರೆ ಇಷ್ಟು ಟಾರ್ಗೆಟ್, ಇಷ್ಟು ದಿನದಲ್ಲೇ ಇಷ್ಟು ಪ್ರೊಡಕ್ಷನ್ ಮಾಡ್ಕೊಡ್ಬೇಕು, ಅಥವಾ ನಮ್ ಕಡೆ ಪ್ಯಾಕೇಜ್ ಅಲ್ಲಿ ತಗೊಂಡ್ರೆ ಹೊರಗಡೆ ಸೇಲ್ ಮಾಡ್ಕೋಬಾರ್ದು, ಈ ರೀತಿ ಏನು ಕಂಡೀಷನ್ಸ್ ಇಲ್ಲ. ಸೊ ಪ್ಯಾಕೇಜ್ ಅಲ್ಲಿ ಬುಕ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಯಾವಾಗ ಆಗುತ್ತೆ ಅವಾಗ ತಂದು ಕೊಡ್ಬೋದು. ಹೊರಗಡೆ ಕೂಡ ನೀವು ಸೇಲ್ ಮಾಡ್ಕೋಬಹುದು. ಅವ್ರಿಗೆ ಒಯ್ದಿರ್ತಾರೆ 10 kg ಒಂದ್ ದಿವಸದಲ್ಲಿ ಮಾಡ್ಕೊಂಡು ತಗೊಂಡ್ಬಂದ್ ಕೊಡ್ಬೋದು, ಇಲ್ಲಾಂದ್ರೆ ಅವ್ರು 1 ತಿಂಗಳಲ್ಲಿ ಮಾಡ್ಕೊಂಡು ತಗೊಂಡ್ಬಂದ್ ಕೊಡ್ಬೋದು. ಏನು ಕಂಡೀಷನ್ ಇರಂಗಿಲ್ಲ. ಓಕೆ, ಇದು ಮಷಿನ್ ಸ್ವಲ್ಪ ಆಪರೇಟ್ ಮಾಡಿ ತೋರಿಸ್ತೀರಾ ಮೇಡಮ್? ಯಾವ ತರ ಇದೆ, ಏನಿದೆ? ತೋರಿಸ್ತೇನೆ. ಇದು ಬಂದ್ಬಿಟ್ಟು ಉದ್ದ ಬತ್ತೆ ಮಷೀನ್, ಲಾಂಗ್ ವಿಕ್ ಮಷೀನ್ ಅಂತ ಹೇಳಿ. ಇದು ಸ್ಟಾರ್ಟ್ ಬಟನ್ ಸರ್. ಇದು ಬಂದ್ಬಿಟ್ಟು ಇದು ಸ್ಪೀಡ್ ಕಂಟ್ರೋಲ್. ಸೊ ಸ್ಪೀಡ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇವಾಗ ಸ್ಟಾರ್ಟಿಂಗ್ ಇರುತ್ತೆ, ಕೆಲವ್ರಿಗೆ ಪ್ರಾಕ್ಟೀಸ್ ಇರಂಗಿಲ್ಲ. ಸೊ ಕಡಿಮೆ ಸ್ಪೀಡ್ ಅಲ್ಲಿ ವರ್ಕ್ ಮಾಡಬಹುದು. ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಸ್ಪೀಡ್ ಜಾಸ್ತಿ ಇಟ್ಕೊಂಡು ನಾವು ವರ್ಕ್ ಮಾಡ್ಕೋಬಹುದು. ಸೊ ಸ್ಟಾರ್ಟಿಂಗ್ ನಾವು ಬತ್ತಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೇನೆ. ಸೊ ಇದು ಬೆಲ್ಟ್ ಗೆ ಸ್ವಲ್ಪ ನೀರ್ ಅಪ್ಲೈ ಮಾಡ್ಕೋಬೇಕು ಸ್ಟಾರ್ಟಿಂಗ್, ಯಾಕಂದ್ರೆ ಮಾಯಿಶ್ಚರ್ ಇರ್ಬೇಕು ಬತ್ತಿ ಪಾಸ್ ಆಗಕ್ಕೆ. ಇಲ್ಲಾಂದ್ರೆ ಅಲ್ಲೇ ಅಂಟ್ಕೋತೈತೆ ಅದು. ಹೌದು ಸರ್, ನೀರ್ ಹಾಕೋಬೇಕು. ಸೊ ಆದ್ಮೇಲೆ ಈ ರೀತಿ ಕಾಟನ್ ಬರುತ್ತೆ. ಇದು ಪ್ರೊಸೆಸ್ಡ್ ಅಂಡ್ ಫಿಲ್ಟರ್ಡ್ ಕಾಟನ್ ಸರ್. ಸೊ 3 ಇಂಚಕ್ಕೆ ಕಟ್ ಮಾಡ್ಕೋಬೇಕು. ಓಕೆ, 3 ಇಂಚ್ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಸ್ಪ್ಲಿಟ್ ಮಾಡಿ ಈ ರೀತಿ ಹಾಕೋದಷ್ಟೇ ಸರ್. ಓಕೆ, ಇದು ಸ್ನೇಹಿತರೆ ಇಲ್ಲೇ ರೆಡಿ ಆಗ್ತಾ ಇದೆ. ಬತ್ತಿನ ನೋಡ್ಕೋಬಹುದು ಯಾವ ತರ ರೆಡಿ ಆಗ್ತಾ ಇದೆಲ್ಲ. ಇದೇ ತರ ಸೇಮ್ ನೀವು ರೆಡಿ ಮಾಡಿ ತಗೊಂಡ್ಬಂದು ಕೊಟ್ರೆ ಇವರು ನಿಮಗೆ ಬೈಬ್ಯಾಕ್ನ ತಗೋತಾರೆ. ಓಕೆ ಮೇಡಮ್. ಇದರಲ್ಲಿ ಎಷ್ಟು ನಾವು ತಾಸಿಗೆ ಇದು ಯಾವ ತರ ಆಗುತ್ತೆ ವರ್ಕ್? ಏನು 24 ತಾಸು ನಾವು ಮಷಿನ್ ರನ್ ಮಾಡ್ಬೋದು ಸರ್. ಸರ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಬೋದು, ಆ ರೀತಿ ಏನ್ ಪ್ರಾಬ್ಲಮ್ ಇಲ್ಲ. ಸೊ ನೀವು ಮಧ್ಯದಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಬೇಕು ಅಂತ ಅನ್ಸುತ್ತಲ್ಲ, 1 2 hours 3 hours ಆದ್ಮೇಲೆ 10 minutes ಆಫ್ ಮಾಡಿದ್ರೆ ಸಾಕು ಸರ್. ಓಕೆ, ಮನೇಲಿ ಏನ್ ಕೆಲ್ಸ ಇತ್ತು ಅದನ್ನ ಮುಗಿಸ್ಕೊಂಡ್ ಬಂದು ಆಮೇಲೆ ಬೇಕಾದ್ರೆ ಮಾಡ್ಬೋದು. ಓಕೆ ಓಕೆ. ಮತ್ತೆ ಇದು ಯಾವ ತರ ಇದರಲ್ಲಿ ಒಂದೇ ತರ ಬತ್ತಿನ ಆಗತ್ತೆ, ಏನ್ ಬೇರೆ ಬೇರೆ ಇರತ್ತೆ ಮೇಡಮ್? ಸರ್ ಇದರಲ್ಲಿ 2 ರೀತಿ ಬತ್ತೆ ಆಗುತ್ತೆ. ಸೊ ಒಂದು ನಮಗೆ ಯಾವ ರೀತಿ ಪ್ರೊಡಕ್ಷನ್ ಬೇಕು ಆ ರೀತಿ ನೀವು ಮಾಡ್ಕೊಡ್ಬೋದು, ಅಥವಾ ಹೊರಗಡೆ ಸೇಲ್ ಮಾಡಕ್ಕೆ ಸ್ವಲ್ಪ ಜಾಸ್ತಿ ದಪ್ಪ ಬೇಕು ಅಂತ ಹೇಳಿದ್ರೆ ದಪ್ಪ ಬತ್ತೆ ಕೂಡ ಇದರಲ್ಲಿ ಪ್ರೊಡಕ್ಷನ್ ಮಾಡ್ಕೋಬಹುದು ಸರ್. ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಈ 4 ಸ್ಕ್ರೂ ಇರುತ್ತಲ್ಲ, ಇದ್ರಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ನಿಮ್ಗೆ ಎಷ್ಟು ದಪ್ಪ ಬೇಕು ಅಥವಾ ಎಷ್ಟು ತೆಳ್ಳಗ್ ಬೇಕು ಅದನ್ನ ಸೆಟ್ಟಿಂಗ್ ಮಾಡ್ಕೊಂಡು ಮಾಡ್ಕೋಬಹುದು ಸರ್. ಅಂಡ್ ಇದ್ರಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಸೀಲಿಂಗ್ ಆಪ್ಷನ್ ಕೂಡ ಇದೆ. ಸೊ ಸೀಲಿಂಗ್ ಮಾಡ್ಬೇಕು ಅಂತ ಮತ್ತೆ ನೀವು ಬೇರೆ ಮಷಿನ್ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೀಲಿಂಗ್ ಕೂಡ ಇದ್ರಲ್ಲೇ ಇದೆ. ಇದು ಬಂದ್ಬಿಟ್ಟು ಸೀಲಿಂಗ್ ಬಟನ್ ಸರ್. ಇದು ಆನ್ ಮಾಡಿದಾಗ ಇಲ್ಲಿ ಗ್ರೀನ್ ಲೈಟ್ ಆನ್ ಆಗುತ್ತೆ. ಸೊ ನಿಮ್ ಪ್ಲಾಸ್ಟಿಕ್ ಗೆ ಎಷ್ಟು ಟೆಂಪರೇಚರ್ ಬೇಕು ಅಷ್ಟು ಸೆಟ್ ಮಾಡ್ಕೊಂಡು ನೀವು ಸೆಟ್ ಮಾಡ್ಕೊಂಡಿರೋ ಟೆಂಪರೇಚರ್ ಲೆವೆಲ್ ರೀಚ್ ಆದಾಗ ಇಲ್ಲಿ ರೆಡ್ ಲೈಟ್ ಬೀಳುತ್ತೆ. ರೆಡ್ ಲೈಟ್ ಬಿದ್ದಾಗ ನೀವು ಸೀಲಿಂಗ್ ಅನ್ನ ಮಾಡ್ಕೋಬಹುದು ಸರ್. ಓಕೆ ಓಕೆ. ಇದರಲ್ಲಿ ಒಂದಿಲ್ಲ ಅಂದ್ರೆ ಯಾರು ಉದ್ಯೋಗನ ಮಾಡ್ಕೋಬಹುದು, ಬೇರೆ ಉದ್ಯೋಗನ ಮಾಡ್ಕೋಬಹುದು. ಕೆಲವರು ಹೊರಗಡೆ ಸೀಲಿಂಗ್ ಅಷ್ಟೇ ಕೆಲಸ ಯಾವ್ದಾದ್ರು ಸಿಕ್ತಂದ್ರೆ ಸೀಲಿಂಗ್ ಅಷ್ಟೇ ಮಾಡ್ಕೊಡ್ಬೋದು. ಇವಾಗ ಮನೆಯಲ್ಲಿನೇ ಚಟ್ನಿ ಪುಡಿ ಆಗಿರ್ಲಿ, ಬೇರೆ ಏನೋ ಒಂದು ಐಟಮ್ ಸೇಲ್ ಮಾಡ್ತಾರಪ್ಪ, ಸೀಲಿಂಗ್ ಮಾಡಕ್ಕೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಬತ್ತಿ ಅಷ್ಟೇ ಮಾಡ್ಕೋಬೇಕಂತಲ್ಲ, ಬೇರೆ ಉದ್ಯೋಗ ಕೂಡ ಈ ಮಷೀನ್ ಇಂದ ನೀವು ಮಾಡಬಹುದು. ಓಕೆ ಓಕೆ ಮೇಡಮ್. ಇದ್ರಲ್ಲಿ ಇಷ್ಟೇ ಪೀಸಸ್ ಹಾಕ್ಬೇಕು ಅಥವಾ ಇಷ್ಟೇ ವೇಟ್ ಮಾಡಿ ಹಾಕ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೀವು ಮಾಡಿಟ್ಟಿರೋದು ಇಲ್ಲಿ ಇರುತ್ತಲ್ಲ, ಇದನ್ನ ಒಂದ್ ಬಂಡಲ್ ಮಾಡ್ಕೊಂಡು ಸೊ ಈ ರೀತಿ ಬಂಡಲ್ ಗಳನ್ನ ಹಾಕಿ ಪ್ಯಾಕ್ ಮಾಡ್ಕೊಟ್ರೆ ಸಾಕು ಸರ್. ಅಂದ್ರೆ ಇಷ್ಟೇ ಗ್ರಾಮು ವೇಟ್ ಏನಿಲ್ಲ, ಟೋಟಲ್ 1 kg ಲೆಕ್ಕದಲ್ಲಿ ತಗೋತೀವಿ. ಟೋಟಲ್ ವೇಟ್ ಎಷ್ಟಾಗುತ್ತೆ ಅದನ್ನ ಕೌಂಟ್ ಮಾಡಿ ತಗೋತೀವಿ. 10 kg ಇರಲಿ, ಒಂದು 10 kg 100 ಗ್ರಾಮ್ ಇದ್ರು ಪೇಮೆಂಟ್ ಆಗುತ್ತೆ. ಓಕೆ ಓಕೆ, ಪೇಮೆಂಟ್ ಆಗುತ್ತೆ. ಸೊ ಇದು ಸೀಲಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ರೆಡ್ ಲೈಟ್ ಬಿದ್ದಿದೆ. ಓಕೆ, ಮಷಿನ್ ಹೀಟ್ ಆಗಿದೆ ಸ್ನೇಹಿತರೆ, ಇಲ್ಲೇ ನೋಡ್ಕೋಬಹುದು. ಇದು ಪ್ಯಾಕಿಂಗ್ ಆಗ್ತಾ ಇದೆ ಸ್ನೇಹಿತರೆ, ನೋಡ್ಕೋಬಹುದು. ನಿಮ್ಗೇನು ಈ ತರ ಏನು ಮಸಾಲ ಗಿಸಾಲ ಏನು ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಉದ್ಯೋಗ ನಿಮ್ಮ ಮನೆಯಲ್ಲಿ ಮಾಡ್ಬೋದು.
ನೋಡಿ ಯಾಕಂದ್ರೆ ಒಂದೇ ಸೀಲಿಂಗ್ ಆಯ್ತು. ಇದರಲ್ಲಿ. ಓಕೆ ಓಕೆ ಮೇಡಮ್, ಈ ತರ ಸೀಲ್ ಆಗುತ್ತೆ ಇದು. ಸರ್ ಇದು ಬಂದ್ಬಿಟ್ಟು ಕೂಲರ್ ಬಟನ್. ಇವಾಗ ನಾವು ಸೀಲಿಂಗ್ ಮಾಡ್ಕೊಂಡ್ವಲ್ಲ, ಮಷಿನ್ ಹೀಟ್ ಆಗಿರುತ್ತೆ. ಸೊ ಅವಾಗ ನೀವು ಕೂಲರ್ ಬಟನ್ ಅನ್ನ ಆನ್ ಮಾಡ್ಕೊಂಡ್ರೆ ಮಷಿನ್ ಕೂಲ್ ಆಗುತ್ತೆ. ಒಂದು 2 ಮಿನಿಟ್ಸ್ ಆರ್ 3 ಮಿನಿಟ್ಸ್ ನೀವು ಇದನ್ನ ಆನ್ ಮಾಡ್ಕೊಂಡ್ರೆ ಕೂಲ್ ಆಗುತ್ತೆ ಸರ್. ಈ ಬಟನ್ ಅನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಇದು ನಾವು ಜಾಸ್ತಿ ಕೆಲಸ ಮಾಡಿದಾಗ ಅವಾಗೂ ಯೂಸ್ ಮಾಡ್ಕೋಬಹುದು ಸರ್, ಮಾಡ್ಕೋಬಹುದು. ಸ್ವಲ್ಪ ಮಷೀನ್ ಗೆ ಕೂಲಿಂಗ್ ಬೇಕಂತ ಹೇಳಿ ಅದಕ್ಕೂ ಯೂಸ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಎಮರ್ಜೆನ್ಸಿ ಬಟನ್ ಸರ್. ಇದು ಆನ್ ಮಾಡ್ಕೊಂಡ್ರೆ ಮಷಿನ್ ಆಫ್ ಆಗ್ಬಿಡುತ್ತೆ. ಸೊ ಯಾವಾಗಾದ್ರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಈ ಬಟನ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ಓಕೆ ಓಕೆ ಮೇಡಮ್, ಎಮರ್ಜೆನ್ಸಿ ಬಟನ್ ಇದೆ ಸ್ನೇಹಿತರೆ. ಏನಾರ ನಿಮ್ಗೆ ಹೊರಗಡೆ ಅರ್ಜೆಂಟ್ ಆಗಿ ಹೋಗುದಿದೆ, ಯಾರು ಕರೀತಾ ಇದಾರೆ ಅಂತ ಹೇಳಿದ್ರೆ ಆ ಬಟನ್ ನ ಯೂಸ್ ಮಾಡ್ಕೋಬಹುದು. ಓಕೆ ಮೇಡಮ್, ಇದರಲ್ಲಿ ನಾವು ಏನು ಒಬ್ರ ಕುಂತು ಕೆಲಸ ಮಾಡಬಹುದು, ಏನ್ 3-4 ಮಂದಿ ನಮ್ಮ ಮನೆಯಲ್ಲಿ ಇದ್ದಾರೆ, ಅವರು ಎಲ್ಲರೂ ಕೂಡ ಕೆಲಸ ಮಾಡಬಹುದು? ಇದ್ರ ಬಗ್ಗೆ ಸ್ವಲ್ಪ ಸರ್ ಒಬ್ಬರೇ ಮಾಡ್ಬೇಕಂತಿಲ್ಲ, 2-3 ಕುತ್ಕೊಂಡು ಕೂಡ ಇದರಲ್ಲಿ ವರ್ಕ್ ಮಾಡಬಹುದು ಸರ್. ಅದು ಯಾವ ರೀತಿ ಮಾಡೋದು ಇವಾಗ ತೋರಿಸ್ಕೊಡ್ತೀನಿ ನಾನು. ಓಕೆ, ತೋರಿಸ್ಕೊಡಿ ಮೇಡಮ್. ಇವಾಗ ನೋಡಿ 2 ಜನ ಅಥವಾ 3 ಜನ ಕುತ್ಕೊಂಡು ಕೂಡ ವರ್ಕ್ ಮಾಡಬಹುದು ಸರ್ ಇದರಲ್ಲಿ. ಓಕೆ ಓಕೆ, ನಾವು ಒಬ್ರು ಮಾಡ್ಬೇಕಂತ ಏನಿಲ್ಲ, ಮನೆಯಲ್ಲಿ 3-4 ಮಂದಿ ಇತ್ತಂದ್ರೆ ಅವರು ಕೂಡ ಎಲ್ಲರೂ ಕೆಲಸನ ಮಾಡ್ಬೋದು ಒಂದೇ ಮಷಿನ್ ನಲ್ಲಿ ಸ್ನೇಹಿತರೆ ಇದು. ಯಾಕಂದ್ರೆ ನೀವು ಎಷ್ಟು ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀರಾ ಅಷ್ಟು ನಿಮ್ಗೆ ಲಾಭ ಇರುತ್ತೆ. ಇಲ್ಲೇ ಎಲ್ಲ ನೋಡ್ಕೋಬಹುದು. ಯಾಕಂದ್ರೆ ಟೋಟಲ್ ಆಗಿ 2 ಹಾಕ್ತಾ ಇದ್ದಾರೆ, ಇನ್ನೂ ಒಬ್ರು ಕೂಡ ಹಾಕ್ಬೋದು. ಈ ತರ 3 ಮಂದಿ ಹಾಕಿದ್ರು ಇದು ಮಷಿನ್ ಇದೆ. ಯಾಕಂದ್ರೆ ನೀವು ಎಷ್ಟು ಇದರಲ್ಲಿ ಪ್ರೊಡಕ್ಷನ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಲಾಭ ಇರುತ್ತೆ. ಇದು ನೋಡ್ಕೋಬಹುದು ಸ್ನೇಹಿತರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಒಬ್ರು ಮಾಡ್ಕೋಬಹುದು ನೀವು ಮನೆಯಲ್ಲಿ. ನೀವು ಎಷ್ಟು ಜಾಸ್ತಿ ಇದರಲ್ಲಿ ಕೆಲಸ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ದುಡಿಮೆನ ಆಗತ್ತೆ. ನೋಡಿದ್ರಲ್ಲ ಸರ್, 2 ಅಥವಾ 3 ಜನ ಕುತ್ಕೊಂಡು ಯಾವ ರೀತಿ ವರ್ಕ್ ಮಾಡೋದು ಅಂತ ಹೇಳಿ. ಸೊ ನಿಮ್ ಮನೆಯಲ್ಲೂ ಕೂಡ 2-3 ಜನ ಅದೀರಾ, ಅಥವಾ ಎಟ್ ಎ ಟೈಮ್ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ 2 ಸೇರಿ ಕೂಡ ಈ ಮಷಿನ್ ಅಲ್ಲಿ ವರ್ಕ್ ಮಾಡ್ಕೋಬಹುದು. ಓಕೆ ಮೇಡಮ್, ಆ ಮಷಿನ್ ಬಗ್ಗೆ ಸ್ವಲ್ಪ ಮಾಹಿತಿ ನಾವು ಕೊಡಿ. ಇನ್ನೊಂದು ಯಾವ್ದು ಮಷಿನ್ ಹೇಳಿದ್ರಲ್ಲ ಸರ್, ಕಡ್ಲಿ ಬತ್ತೆ ಮಷಿನ್, ಅದನ್ನು ಕೂಡ ಯಾವ ರೀತಿ ವರ್ಕ್ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ ಸರ್. ಓಕೆ ಮೇಡಮ್. ಸರ್ ಇದು ಬಂದ್ಬಿಟ್ಟು ಸ್ಟಾರ್ಟ್ ಬಟನ್. ಓಕೆ, ಸೊ ಇದು ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಸೊ ಇದನ್ನು ಕೂಡ 3.5 ಇಂದ 4 ಇಂಚ್ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇದನ್ನ ಇಲ್ಲಿ ಸೂಜಿ ಇರುತ್ತೆ, ಸೂಜಿಗೆ ಒಯ್ದು ಜಸ್ಟ್ ಹಿಂಗ್ ಹಿಡಿದ್ರೆ ಸಾಕು. 1 ಕೈಯಿಂದ ವರ್ಕ್ ಮಾಡ್ಬೋದು, 2 ಕೈಯಿಂದ ಕೂಡ ವರ್ಕ್ ಮಾಡ್ಕೋಬಹುದು ಇದ್ರಲ್ಲಿ. ಓಕೆ ಓಕೆ, ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಇರಂಗಿಲ್ಲ, 1 ಕೈಯಿಂದ ವರ್ಕ್ ಮಾಡ್ಬೋದು. ಆಮೇಲೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ 2 ಕೈಯಿಂದ ವರ್ಕ್ ಮಾಡ್ಬೋದು. ಓಕೆ, ಇದು ನೋಡ್ಕೋಬಹುದು ಸ್ನೇಹಿತರೆ. ಇದರಲ್ಲಿ ಒಬ್ರು ಬೇಕಂದ್ರೆ ಒಬ್ರು ಕುಂತು ಆರಾಮಾಗಿ ಕೆಲಸ ಮಾಡ್ಬೋದು. ಮನೆಯಲ್ಲಿ ಕುಂತ್ಕೊಂಡು ಈಸಿಯಾಗಿ ವರ್ಕ್ ಇದೆ. ಯಾರಿಗೆ ಮನೆಯಲ್ಲಿ ಕುಂತು ಬಿಸ್ನೆಸ್ ಮಾಡಬೇಕು, ಒಂದು ಒಳ್ಳೆ ಏನಾದ್ರು ಉದ್ಯೋಗ ಮಾಡಬೇಕು, ಅವ್ರು ವಿಸಿಟ್ ಮಾಡ್ರಿ, ಆಫೀಸಿಗೆ ವಿಸಿಟ್ ಮಾಡಿ ಎಲ್ಲ ನೀವು ನೋಡ್ಕೋಬಹುದು ಯಾವ ಥರ ಇದೆ. ಮತ್ತು ಇದ್ರ ಬಗ್ಗೆ ಟ್ರೈನಿಂಗ್ ಬೇಕಂದ್ರೆ ಅದನ್ನು ನೀವು ಕೊಡ್ತೀರಾ ಮೇಡಮ್ ಇಲ್ಲೇ? ಎಸ್ ಸರ್, ಟ್ರೈನಿಂಗ್ ಕೂಡ ಕೊಡ್ತೀವಿ. ಟ್ರೈನಿಂಗ್ ಅಂತಂದ್ರೆ ಯಾವ ರೀತಿ ಮಾಡಬೇಕು ಎಲ್ಲ ತೋರಿಸ್ಕೊಡ್ತೀವಿ ಸರ್. ಸರ್ ಇಲ್ಲಿ ನೋಡ್ಬೋದು 2 ರೀತಿ ಬತ್ತಿ ಪ್ರೊಡಕ್ಷನ್ ಆಗಿದೆ ಇದರಲ್ಲಿ. ಇದು ಬಂದ್ಬಿಟ್ಟು ನಮಗೂ ವಾಪಸ್ ಬೈ ಬ್ಯಾಕ್ ಕೊಡ್ತೀರಾ ಅಂದ್ರೆ ಈ ರೀತಿ ಬತ್ತಿ ಮಾಡ್ಕೊಡ್ಬೋದು ನೀವು ತೆಳ್ಳಗೆ. ಸೊ ಹೊರಗಡೆ ಮಾರ್ಕೆಟಿಂಗ್ ಮಾಡ್ಕೋತೀರಪ್ಪ ಅಂತಂದ್ರೆ ಈ ರೀತಿ ದಪ್ಪ ಬತ್ತೆ ಪ್ರೊಡಕ್ಷನ್ ಮಾಡಿ ನೀವು ಹೊರಗಡೆ ಕೂಡ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಸೊ ಇದ್ರಕ್ಕಿಂತ ದಪ್ಪ ಬೇಕು ಅಂದ್ರೂ ಕೂಡ ಇದರಲ್ಲಿ ಪ್ರೊಡಕ್ಷನ್ ರೆಡಿ ಆಗುತ್ತೆ. ಸೊ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬಹುದು. ಓಕೆ, ನಿಮ್ಗೆ ಬೇಕಂತ ಹೇಳಿದ್ರೆ ಈ ತರ ರೆಡಿ ಮಾಡಿ ಕೊಡ್ಬೇಕು ಮೇಡಮ್. ಹೌದು. ಓಕೆ, ಬೈ ಬ್ಯಾಕ್ ಅಂತ ಹೇಳಿದ್ರೆ ಈ ತರ ಇದೆ ಸ್ನೇಹಿತರೆ. ನೀವು ಹೊರಗಡೆ ಏನು ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಪ್ಯಾಕೆಟ್ ಗಿಟ್ ಎಲ್ಲ ನೀವು ರೆಡಿ ಮಾಡಿ ಹೊರಗಡೆನು ಸೇಲ್ ಮಾಡ್ಕೋಬಹುದು. ಮೇಡಮ್, ಇದು ಟ್ರೈನಿಂಗ್ ಬಗ್ಗೆ ಎಷ್ಟು ತಾಸು ಇರುತ್ತೆ, ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀರಾ? ಸರ್ ನೀವು ಸ್ಟಾರ್ಟಿಂಗ್ ಮಷಿನ್ ನೋಡಕ್ ಬಂದಾಗ ಡೆಮೋ ಎಲ್ಲ ನಿಮ್ಗೆ ಸಿಕ್ಕಿರುತ್ತೆ ಆಲ್ರೆಡಿ. ಸೊ ಯಾವಾಗ ಮಷಿನ್ ಬೈ ಮಾಡ್ತಿರಲ್ವಾ, ಸೊ ಅವಾಗ ನಿಮ್ಗೆ ಪ್ರೊಡಕ್ಷನ್ ಸ್ವಲ್ಪ ಗೊತ್ತಾಗೋ ಮಟ್ಟ ನಾವು ಟ್ರೈನಿಂಗ್ ನಿಮ್ಗೆ ಕೊಡ್ತೀವಿ. ಸೊ ಅಥವಾ ತಗೊಂಡ್ ಹೋದ್ಮೇಲೆ ಗೊತ್ತಾಗಿಲ್ಲ ಅಂತಂದ್ರೆ ರೀಟ್ರೈನಿಂಗ್ ಆಪ್ಷನ್ ಕೂಡ ನಮ್ ಕಡೆ ಇದೆ ಸರ್. ಮತ್ತೆ ಬಂದು ಮತ್ತೆ ಟ್ರೈನಿಂಗ್ ತಗೋಬಹುದು ನೀವು. ಓಕೆ ಓಕೆ, ಇನ್ನೊಂದ್ಸತ ನಮ್ಮ ವ್ಯೂವರ್ಸ್ಗೆ ಅಡ್ರೆಸ್ ಒಂದು ತಿಳಿಸ್ಕೊಡಿ ಮೇಡಮ್, ಎಲ್ಲಿದೆ ಏನಿದೆ, ಲಾಸ್ಟಿಗೆ ಏನು ನಮ್ಮ ವ್ಯೂವರ್ಸ್ಗೆ ಹೇಳಕ್ ಇಷ್ಟಪಡ್ತೀರಾ? ಸರ್ ಇದು ನಮ್ದು ಆಫೀಸ್ ಬಂದ್ಬಿಟ್ಟು ಹೊಸೂರು ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಹೊಸ ಕೋರ್ಟ್ ಇದೆ. ಅದ್ರ ಪಕ್ಕದಲ್ಲಿ ಸ್ಪ್ರಿಂಗ್ ಕಾಂಪ್ಲೆಕ್ಸ್ ಅಂಡ್ ಅಪಾರ್ಟ್ಮೆಂಟ್ ಇದೆ ಸರ್. ಅದರಲ್ಲಿ ಶಾಪ್ ನಂಬರ್ 10 ಸರ್. ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಬಸವೇಶ್ವರ ಖಾನಾವಳಿ ಕೂಡ ಇದೆ. ಓಕೆ ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಸ್ಕ್ರೀನ್ ಅಲ್ಲಿ ಹಾಕಿರ್ತೀವಿ. ಸೊ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕಾಗಿದೆ ಅಂತಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಸೊ ಡೀಟೇಲ್ಸ್ ಅನ್ನ ನೀವು ತಿಳ್ಕೊಬಹುದು ಸರ್. ಏನಾದ್ರು ಡೌಟ್ಸ್ ಇದ್ರೆ ಅಥವಾ ವಿಸಿಟ್ ಮಾಡ್ತೀರಾ ಅಂತಂದ್ರೆ ಆ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡ್ಕೋಬಹುದು. ಎಕ್ಸ್ಪೋಸ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರಾ ವೀಕ್ಷಕರೇ, ಇನ್ಯಾಕ್ ತಡ ಮಾಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಡ್ರೆಸ್ ತಿಳ್ಕೊಳ್ಳಿ, ವಿಸಿಟ್ ಮಾಡಿ. ಸೊ ನಿಮ್ಗೆ ಯಾವ ಪ್ಯಾಕೇಜ್ ಬೇಕೋ ಆ ಪ್ಯಾಕೇಜ್ ಅಲ್ಲಿ ಮಷೀನ್ ಅನ್ನ ಬುಕ್ ಮಾಡ್ಕೋಬಹುದು. ನಿಮ್ದೇ ಆದ ಒಂದು ಹೊಸ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಕೆಲವೊಬ್ಬರಿಗೆ ಇರುತ್ತೆ ಸರ್, ಬೇರೆಯವ್ರ ಕಡೆ ಹೋಗಿ ವರ್ಕ್ ಮಾಡಬಾರ್ದು, ನಮ್ದೇ ಆದ ಓನ್ ಬಿಸ್ನೆಸ್ ಕಡಿಮೆ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಯಾರ್ಯಾರು ಅನಿಸ್ತಾ ಇದೆ, ಸೊ ಅವರು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬಹುದು ಮಷೀನ್ ಅನ್ನ.
ಸೊ ಇವಾಗ ಪ್ಯಾಕೇಜ್ ಅಲ್ಲಿ ಆಪ್ಷನ್ಸ್ ಕೂಡ ಬಂದಿದೆ. ಸೊ ಸ್ವಲ್ಪ ನಿಮ್ಗೆ ಕಡಿಮೆ ಅಮೌಂಟ್ ಅಲ್ಲಿ ಬೇಕಪ್ಪ ಅಂತಂದ್ರೆ 11 ತಿಂಗಳ ಪ್ಯಾಕೇಜ್ ಅಲ್ಲಿ ನೀವು ತಗೋಬಹುದು, ಅಥವಾ 3 ವರ್ಷದ ಪ್ಯಾಕೇಜು ಅಥವಾ 5 ವರ್ಷದ ಪ್ಯಾಕೇಜು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ, ನಿಮ್ಗೆ ಎಷ್ಟು ವರ್ಷದ ಪ್ಯಾಕೇಜ್ ಬೇಕೋ ಆ ಪ್ಯಾಕೇಜ್ ಅನ್ನ ನೀವು ಬುಕ್ ಮಾಡ್ಕೋಬಹುದು. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್.